ಒಂದು ಆಕ್ಟಿವಿಟಿ ಮಾಡೋದು. ಏನು ಆಕ್ಟಿವಿಟಿ? ಒಂದು ಮ್ಯಾಗ್ನೆಟ್ನ ತಗೊಂಡೋಗಿ ಮಣ್ಣಲ್ಲಿ, ಇಲ್ಲೇ ಬುಕ್ಕು ಮಣ್ಣಲ್ಲಿ ಆಡಿಸ್ತಾ ಇದ್ವಿ. ಅದೇನಾಯ್ತು, ಮಣ್ಣು ಮ್ಯಾಗ್ನೆಟ್ಗೆ ಅಂಟ್ಕೊಂತ ಅಂಟ್ಕೊಳ್ಳಲ್ಲ. ಆದರೆ ಕಬ್ಬಿಣದ ಅಂಶ ಇರುವಂತಹದ್ದು ಇದು ನೋಡಿ, ಇಲ್ಲಿದ್ದು ಇದು ಮಾತ್ರ ನಮಗೆ ಮ್ಯಾಗ್ನೆಟ್ಗೆ ಅಂದ್ಕೊಂಡು ಗೊತ್ತಿರುವಂಥದ್ದು. ಈಗಲೂ ಕೂಡ ನಾವು ಮ್ಯಾಗ್ನೆಟ್ ಆಡ್ಸರ್ ಏನಾಗ್ತಾ ಇದೆ, ಇದು ನಾವು ಮ್ಯಾಗ್ನೆಟ್ ಜೊತೆ ಆಡ್ತಾ ಇದೆ. ಅಂದರೆ ಎಲ್ಲ ವಸ್ತುಗಳು ಮ್ಯಾಗ್ನೆಟಿಗೆ ಅಟ್ರಾಕ್ಟ್ ಆಗಲ್ಲ, ಹೌದಾ? ಅಟ್ರಾಕ್ಟ್ ಅಂದರೆ ಆಕರ್ಷಣೆ ಆಗಲ್ಲ. ಕೆಲವೊಂದು ವಸ್ತುಗಳು ಮಾತ್ರ ಮ್ಯಾಗ್ನೆಟಿಗೆ ಆಕರ್ಷಣೆ ಆಗುತ್ತೆ. ಅದನ್ನೇನಂತ ಕರಿತೀವಿ? ಕಾಂತೀಯ ವಸ್ತುಗಳು. ಕಾಂತೀಯ ವಸ್ತುಗಳು. ಯಾವುದು ಮ್ಯಾಗ್ನೆಟಿಗೆ ಅಟ್ರಾಕ್ಟ್ ಆಗಲ್ಲ ಅದು ಕಾಂತೀಯ ವಸ್ತುಗಳು ಅಲ್ಲ. ಓಕೆನಾ? ಸೊ ನಾನು ನಿಮಗೆ ಈ ಕೀ ಬಂಚಲು ಕೂಡ ಒಂದು ಉದಾಹರಣೆಯನ್ನು ತೋರಿಸ್ತಾ ಇದ್ದೆ ನೋಡಿ. ಈ ಕೀ ಬಂಚಲ್ಲಿ ಈ ಕೀ ಮ್ಯಾಗ್ನೆಟಿಗೆ ಅಟ್ರಾಕ್ಟ್ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಈ ಕೀ ಅಟ್ರಾಕ್ಟ್ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಇದು ಅಂದ್ರೆ ಇದು ಕಾಂತೀಯ ವಸ್ತು. ಇದು ಕಾಂತೀಯ ವಸ್ತುವಾ? ಈ ಕೀನು ಕೂಡ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗ್ತಾ ಇದೆ. ಓಕೆನಾ? ಸೊ ಕಾಂತೀಯ ವಸ್ತುಗಳು ಏನಾಗುತ್ತೆ, ಕಾಂತಕ್ಕೆ ಆಕರ್ಷಣೆಗೆ ಒಳಗಾಗ್ತದೆ. ಈಗ ಇದು ಕಾಂತೀಯ ವಸ್ತು, ಇದು ಬೇರೆ ವಸ್ತುನ ಆಕರ್ಷಣೆ ಮಾಡುತ್ತಾ? ನೋಡಿ, ಮಾಡ್ತಾ ಇದೆಯಾ? ಇಲ್ಲ. ಇದು ಬೇರೆ ವಸ್ತುಗಳನ್ನ ಆಕರ್ಷಣೆ ಮಾಡ್ತಾ ಇಲ್ಲ. ಈಗ ನಾನು ಈ ಕಾಂತವನ್ನು ಏನು ಮಾಡ್ತಾ ಇದ್ದೀನಿ, ಈ ಕೀಗೆ ಅಂಟಿಸಿದೆ. ಓಕೆನಾ? ಈಗ ಮ್ಯಾಜಿಕ್ ನೋಡಿ. ಈಗ ಈ ಕಾಂತ ಯಾವಾಗ ನಾನು ಅಂದರೆ ಈ ಮ್ಯಾಗ್ನೆಟನ್ನು ನಾನು ಯಾವಾಗ ಕೀಗೆ ಅಂಟಿಸಿದೆ, ಈ ಕೀಯು ಕೂಡ ಒಂದು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗಿದೆ. ಅಂದರೆ ಮತ್ತೆ ಇದನ್ನು ತೆಗೆದ್ರೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಹಾಗೆ ಆ ಕಾಂತೀಯ ಪರಿಣಾಮ ಹಾಗೆ ಇರುತ್ತೆ. ಆದರೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅದನ್ನು ಅನ್ಸಕ್ಕೆ ನೋಡಿದ್ರೆ ಈಗ ನೋಡಿ, ಈಗ ಅಂದ್ಕೊಂಡಲ್ವಾ, ಇನ್ನೂ ಕಾಂತೀಯ ಪರಿಣಾಮ ಹಾಗೆ ಇದೆ. ಈಗ ಈ ಮೊಳೆ, ಈ ಗುಂಪಿನ್ನು ಕೀಗೆ ಅಂಟ್ಕೊತಾ ಇಲ್ಲ. ನಿಲ್ಸಕ್ಕೆ ಟ್ರೈ ಮಾಡೋದು ಅಂಟ್ಕೊತಾ ಇಲ್ಲ. ಯಾಕಂದರೆ ಯಾವಾಗ ಒಂದು ಕಾಂತವನ್ನು ನಾವು ಒಂದು ಕಾಂತೀಯ ವಸ್ತು ಜೊತೆ ಅನಿಸಿರ್ತೀವಿ, ಆಗ ಇದು ಟೆಂಪರರಿ ಆಗಿ ಅಂದರೆ ತಾತ್ಕಾಲಿಕವಾಗಿ ಕಾಂತವಾಗಿ ಪರಿವರ್ತನೆ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಒಂದು ಕಾಂತವನ್ನ ಇನ್ನೊಂದು ಕಾಂತೀಯ ವಸ್ತುಗೆ ಅಂಟಿಸಿದಾಗ ಏನಾಗುತ್ತೆ? ಕಾಂತೀಯ ವಸ್ತು ಹೇಳು ಜೊತೆಗೆ. ತಾತ್ಕಾಲಿಕ ಅಂದ್ರೆ ಏನು? ಟೆಂಪರರಿ ಅಂದ್ರೆ ಆ ಟೈಮಿಗೆ ಮಾತ್ರ. ಓಕೆನಾ? ತಾತ್ಕಾಲಿಕವಾಗಿ ಏನಾಗಿರುತ್ತೆ, ಒಂದು ಕಾಂತ ಆಗಿರುತ್ತೆ. ಈಗ ನೋಡಿ, ಈಗ ಮ್ಯಾಗ್ನೆಟ್ನ ಇಲ್ಲಿ ನೋಡ್ಬೋದು, ಮ್ಯಾಗ್ನೆಟ್ನ ನಾನು ಮಾಡಿದ್ರೆ ಕೀ ಗಂಟಿಸಿದ್ದೀನಿ, ಅದನ್ನ ಒಂದು ಮೊಳೆ ಗಂಟಿಸಿದೆ. ಈಗ ಈ ಕಾಂತದಿಂದ ಈ ಕೀ ಏನಾಗಿತ್ತು, ಇನ್ನೊಂದು ಕಾಂತವಾಗಿ ಪರಿವರ್ತನೆ ಆಗಿದೆ. ಈ ಕೀ ಕಡೆಯಿಂದ ಈಗ ಈ ಮೊಳೆ ಏನಾಗಿದೆ, ಒಂದು ಕಾಂತವಾಗಿ ಪರಿವರ್ತನೆ ಆಗಿದೆಯಾ? ನೋಡೋಣ. ಅದಕ್ಕೆ ಇನ್ನೊಂದು ಮೊಳೆನ ಅನ್ಸಕ್ಕೆ ಟ್ರೈ ಮಾಡೋಣ. ಯಾಕಂದ್ರೆ ಈ ಮೊಳೆಯೂ ಕೂಡ ಒಂದು ಕಾಂತವಾಗಿ ಪರಿವರ್ತನೆ ಆಗಿದೆ. ನೋಡೋಣ, ಅದ್ರ ಕಡೆಯಿಂದ ಈ ಮೊಳೆ ಕಾಂತವಾಗಿ ಪರಿವರ್ತನೆ ಆಗಿದೆ. ನೋಡೋಣ. ತೂಕ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಅಂದರೆ ಈ ಮೊಳೆಗಳೇ ಸ್ವತಃ ಒಂದು ಕಾಂತವಾಗಿ ಪರಿವರ್ತನೆ ಆಗುವುದು. ಆಯ್ತಾ? ಆದರೆ ಇದರ ಜೊತೆಗೆ ಇದು ಕೂಡ ಒಂದು ಕಾಂತವಾಗಿ ಪರಿವರ್ತನೆ ಆಯಿತು. ಇದರ ಜೊತೆಗೆ ಇದು ಕೂಡ ಒಂದು ಕಾಂತವಾಗಿ ಪರಿವರ್ತನೆ ಆಯಿತು. ಇಷ್ಟ. ಇದಕ್ಕೆ ತೂಕ ಜಾಸ್ತಿ ಆಯಿತು, ಇದು ಇನ್ನೂ ಹೆಚ್ಚಿಗೆ ಹಾಗೆ ಸಾಧ್ಯ. ಇದಕ್ಕೆ ಒಂದು ಕಾರಣ ಇದೆ. ಏನಾಗುತ್ತೆ, ಈ ಕಾಂತೀಯ ವಸ್ತುಗಳಲ್ಲಿ ಒಂದು ಸಣ್ಣ ಸಣ್ಣ ಕಾಂತಗಳ ಅಲೈನ್ಮೆಂಟ್ ಇರುತ್ತೆ. ಓಕೆನಾ? ಕಾಂತೀಯ ವಸ್ತುಗಳಲ್ಲಿ ಒಂದು ಸಣ್ಣ ಸಣ್ಣ ಕಾಂತಗಳ ಅಲೈನ್ಮೆಂಟ್ ಇರುತ್ತೆ.
ಅದೇನಾಗುತ್ತೆ, ಯಾವಾಗ ನೀವು ಕಾಂತೀಯ ವಸ್ತು ಹತ್ರ ತಗೊಂಡೋಗ್ತೀರಾ ಆಗ ಇದು ಕೂಡ ಒಂದು ತಾತ್ಕಾಲಿಕ ಕಾಂತವಾಗಿ ಪರಿವರ್ತನೆ ಆಗುತ್ತೆ. ನೋಡೋಣ, ಈಗ ಅದೇನು ಮಾಡ್ತೀನಿ ಗೊತ್ತಾ, ಇದನ್ನು ಹಿಂಗೆ ಇಟ್ಕೊಂಡು ಈ ಕಾಂತವನ್ನು ತೆಗೆದುಬಿಡ್ತೀನಿ. ಒಂದು ಬಿದ್ದಾಯ್ತು. ಯಾರಿಗೆ ಬೇಕಾದ್ರೂ ಮ್ಯಾಜಿಕ್ ತೋರಿಸ್ಬೋದು ನೀವು. ಹೆಂಗೆ ಏನೂ ಸಪೋರ್ಟ್ ಇಲ್ಲದೆ ಒಂದು ಮೊಳೆ ಜೊತೆ ಇನ್ನೊಂದು ಮೊಳೆ ನಿಲ್ಸಿದ್ರ ನೋಡಿ ಅಲ್ವಾ. ಇದಕ್ಕೆ ಇದೇ ಕಾರಣಕ್ಕೆ ನಿಮ್ಗೆ ಏನ್ ಮಾಡಿದಾರೆ, ಈ ಪಾಠದ ಹೆಸರು ಏನಂತಿದೆ, ಈ ತರ ಆಟ ಆಡ್ಬೋದು ಅಂತ ಅಲ್ವಾ. ಇನ್ನೂ ಕೂಡ ಇದು ಒಳ್ಳೆ ಮ್ಯಾಗ್ನೆಟ್ ಆಗಿ ನಿಂತಿದೆ. ಒಂದು ಕೆಲಸ ಮಾಡು, ಹಿಡ್ಕೋ, ಇದು ಹಿಡ್ಕೊಂಡು ಟೀಚರ್ಸ್ಗೆ ನಿಧಾನ ತೊಗೊಂಡೋಗಿ ತೋರಿಸ್ಬಿಡ್ವಾ, ಸರ್ ಮ್ಯಾಜಿಕ್ ಮಾಡಿದ್ದೀನಿ ನೋಡಿ ಅಂತ. ಅಷ್ಟಾ ಸರ್ ಮ್ಯಾಜಿಕ್ ಮಾಡೋಕೆ ಹೇಳ್ಕೊಡ್ತಾ ಇದ್ದಾರೆ, ಮ್ಯಾಜಿಕ್ ಮಾಡಿದ್ದೀನಿ ನೋಡಿ ಅಂತ. ಸ್ಪೀಡಾಗಿ ಹೋಗು. ಇದು 4-5 ಕ್ಲಾಸ್ ರೂಮ್, ಈಗ 4-5 ಕ್ಲಾಸ್ ರೂಮ್ ಸರಿದಾರ. ಸರ್ ನಮಗೆ ಸರ್ ಮ್ಯಾಜಿಕ್ ಮಾಡ್ಕೊಟ್ಟಿದ್ದಾರೆ. ಕಮಿನ್ ಸರ್. ಮ್ಯಾಜಿಕ್ ಏನೀಗ ರೀಸನ್ ಹೇಗೆ ಕಚ್ಕೋತ ಹೇಳಪ್ಪ. ಮ್ಯಾಗ್ನೆಟ್. ಎಲ್ಲಿದೆ ಮ್ಯಾಗ್ನೆಟು? ಸರ್ ಮ್ಯಾಗ್ನೆಟ್ ಹಾಕಿಲ್ಲ ಸರ್, ಮೊದಲು ಮ್ಯಾಗ್ನೆಟ್ ಹಾಕಿ ಎಲ್ಲ ಮ್ಯಾಗ್ನೆಟ್ ಇಂದ ಕೀ ಮೇಲೆ ಇಟ್ಟಾಗ ಏನಾಯ್ತು ಫಸ್ಟ್? ಸರ್ ಕಾಂತ ಆಯ್ತು. ಯಾವ ತರ ಕಾಂತ ಆಯ್ತು? ಮ್ಯಾಗ್ನೆಟ್. ಅದನ್ನೇ ಕೀ ಒಂದು ಕಾಂತನಾ? ಸರಿ ಇಲ್ಲ. ಮತ್ತೆ ಮ್ಯಾಗ್ನೆಟ್ ಪವರ್ ಹೇಗಾಯ್ತು ಅಂತ, ಅದಕ್ಕೆ ಮ್ಯಾಗ್ನೆಟ್ ಪವರ್ ಹೇಗೆ ಬಂತು? ಮ್ಯಾಗ್ನೆಟ್ ಹಾಕಿ ಯಾವ ತರ ಕಾಂತವಾಗಿ ಪರಿವರ್ತನೆ ಆಯ್ತು ಕೀ? ಕಾಂತವಾಗಿ ಪರಿವರ್ತನೆ. ತಾತ್ಕಾಲಿಕ ಕಾಂತ ಅಂತ ಕರೀತಾರೆ ಅದನ್ನ, ಟೆಂಪರರಿ ಮ್ಯಾಗ್ನೆಟ್ ಅಂತ ಕರೀತಾರೆ. ಅಂದ್ರೆ ಪರ್ಮನೆಂಟ್ ಆಗಿ ಅದು ಮ್ಯಾಗ್ನೆಟ್ ಆಗಲ್ಲ, ಬಟ್ ಟೈಮ್ ಬೀಯಿಂಗ್ಗೆ ಒಂದು 10 ನಿಮಿಷ 15 ನಿಮಿಷವರೆಗೆ ಅದು ಕಾಂತವಾಗಿ ಪರಿವರ್ತನೆ ಆಗುತ್ತೆ. ಸೊ ಇದ್ರ ಕಡೆಯಿಂದ ಇದನ್ನ ಅನ್ಸಿದಾಗ ಸರ್ ಇದು ಒಂದು ಕಾಂತ ಆಯ್ತು. ನೆಕ್ಸ್ಟ್ ಇದ್ರ ಕಡೆಯಿಂದ ಉಜ್ಜಿದಾಗ ಆಗಿದೆಯಲ್ವೇ, ಒಂದು 10 ನಿಮಿಷ ಹಿಂಗೆ ಇಟ್ಬಿಟ್ರೆ ಏನಾಗುತ್ತೆ, ಒಂದು ಕಾಂತವಾಗಿ ಇಟ್ಬಿಟ್ರೆ ಆಗಿರುತ್ತೆ. ಜೊತೆಗೆ ಉಜ್ಜೋದೇನು ಬೇಕಾಗಿಲ್ಲ. ಉಜ್ಜಿದ್ರು ಅಂತ ಹೇಳ್ತಾರೆ, ಹಂಗೆ ಇಟ್ರು ಕೂಡ ಆಗುತ್ತೆ, ಇಟ್ರೆ ಆಗಿರುತ್ತೆ. ಈಗ ಮತ್ತೆ ಎಲ್ಲ ಕಿತ್ಬಿಟ್ಟು ಅನ್ಸಕ್ ಟ್ರೈ ಮಾಡು. ಕಿತ್ತರೆ ಗೊತ್ತಾಗಲ್ಲ. ದೀಪಕ್ ಸರ್ ತೋರಿಸ್ರು ಸರ್, ಬನ್ನಿ ಸರ್. ಇನ್ನ ಸ್ವಲ್ಪ ಒಂದು ಲೆವೆಲಿಗೆ ಒಂದು ಕಾಂತವಾಗಿ ಇದೆ ಅದು. ಇದೆ ಸ್ವಲ್ಪ ಮ್ಯಾಜಿಕ್ ಮಾಡೋಣ ನೋಡಿ ಸರ್. ಹೀಗೆ ಮ್ಯಾಗ್ನೆಟ್ 3 ಒಂದು ಕೆಲವೊಂದು ಗುಂಪಿಲ್ ಅನ್ಸ್ಕೊಳ್ಳೋಣ. ಹೀಗೆ ಅದೇ ಮ್ಯಾಗ್ನೆಟಿಕ್ ಪವರ್ ಆಗಿ ಅದು ಕನ್ವರ್ಟ್ ಆಗಿದೆ. ಮ್ಯಾಗ್ನೆಟಿಕ್ ಪವರ್ ಕನ್ವರ್ಟ್ ಆಗೈತೆ ಅಂತ. ಅದೇ ಟೆಂಪರರಿ ಆಗಿರುತ್ತೆ. ಟೆಂಪರರಿ ಮ್ಯಾಗ್ನೆಟ್ಸ್ ಇದಕ್ಕೆಲ್ಲ ಸರ್ ತುಂಬಾ ಆಫ್ ಮಾಡ್ಬಿಡು ಇದಕ್ಕೆಲ್ಲ